ದಾಳಿ ಮುಕ್ತಾಯವಾದ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಶಾಸಕ ಹ್ಯಾರಿಸ್ ಮನೆಗೆ ಭೇಟಿ ಕೊಟ್ಟಿದ್ರು. ಬೆಂಗಳೂರಿನ ಅಶೋಕ ನಗರದಲ್ಲಿರುವ ಹ್ಯಾರಿಸ್ ಮನೆಗೆ ಭೇಟಿ ನೀಡಿದ ಜಮೀರ್ ಶಾಸಕ ಹ್ಯಾರಿಸ್ ಜೊತೆಗೆ ಕೆಲಕಾಲ ಚರ್ಚೆ ಮಾಡಿದ್ರು. ಆ ಬಳಿಕ ಮಾತನಾಡಿ, ತುಂಬಾ ದಿನ ಆಗಿತ್ತು, ಊಟಕ್ಕೆ ಕರೆದಿದ್ರು, ಬಂದಿದ್ದೆ. 2020ರ ಕೇಸ್ ಇದು. ಈಗ ದಾಳಿ ಮಾಡುವಂತಹ ಅಗತ್ಯತೆ ಏನಿತ್ತು? ಇಡಿಯವರಿಗೆ ಬಿಜೆಪಿಯವರು ಯಾರು ಕಾಣೋದಿಲ್ವಾ ಅಂತ ಪ್ರಶ್ನಿಸಿದ್ರು. ಇನ್ನೂ ಕೂಡ ಪ್ರಕರಣ ತನಿಖೆಯ ಹಂತದಲ್ಲಿದೆ. ಹೀಗಿರುವಾಗ ದಾಳಿ ಮಾಡುವ ಅಗತ್ಯತೆ ಏನಿತ್ತು ಅಂತ ಜಮೀರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾವಾಗ ಬಿಜೆಪಿಗೆ 2020 ಆಗಿದೆ, ಅವಾಗ ಯಾವ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರ ಇತ್ತು. ಹಂಗೇನಾರು ಮೊಹಮ್ಮದ್ ಇನ್ವಾಲ್ವ್ಮೆಂಟ್ ಇದ್ದರೆ ಆವಾಗಲೇ ಕ್ರಮ ತಗೊಳ್ಳೋದು. ಈಗ ನಾನು ಇಷ್ಟೇ ಬೆಳಗ್ಗೂ ಹೇಳಿದ್ದೀನಿ, ಈಗಲೂ ಅದೇ ಹೇಳ್ತಾ ಇರೋದು. ಏನಕ್ಕೆ ಬಿಜೆಪಿಯವ್ರ ಮನೆ ಕಾಣಲ್ವ? ಇಡಿ ಅವ್ರಿಗೆ, CBI ಅವ್ರಿಗೆ ಬಿಜೆಪಿಯವ್ರ ಮನೆ ಕಾಣಲ್ಲ. ಒಂದು ಯಾವುದನ್ನ ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಒಂದು ಇಡಿ ಅವರು ರೇಡ್ ಮಾಡಿರೋದು ಬಿಜೆಪಿ ಉದಾಹರಣೆ. ನಾನು ಕೇಳೋದು, ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ದಾಳಿ ಬಗ್ಗೆ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾನಂತೂ ನಮ್ಮ ಅಪ್ಪನಿಗೆ ಒಳ್ಳೆಯ ಮಗ ಆಗಿಲ್ಲ. 21 ಗಂಟೆಗಳ ಕಾಲ ದಾಳಿ ನಡೆಸಿ ಪರಿಶೀಲನೆ ಮಾಡಿದ್ದಾರೆ. 2 ಮೊಬೈಲ್ ಬಿಟ್ರೆ ಬೇರೆ ಏನನ್ನೂ ತಗೊಂಡು ಹೋಗಿಲ್ಲ. ಕಾನೂನು ರೀತಿಯಲ್ಲಿ ನಾನು ನೋಡಿಕೊಳ್ತೇನೆ. ಎಲ್ಲಿಯೂ ನಾನು ಶ್ರೀಕಿ ಪರಿಚಯ ಇಲ್ಲ ಅಂತ ಹೇಳಿಲ್ಲ. ನನ್ನ ಸಹೋದರರಿಗೂ ಕೂಡ ಶ್ರೀಕಿ ಪರಿಚಯ ಇದ್ದಾನೆ. 100ಕ್ಕೆ 100% ಇದು ರಾಜಕೀಯ ಪ್ರೇರಿತ ದಾಳಿ ಅಂತ ಕಿಡಿಕಾರಿದ್ದಾರೆ. 21 ಇಡಿ ರೇಡ್ ಇರೋದು ನನ್ನ ಮೇಲೋ ಇಲ್ಲ ನನ್ನ ತಮ್ಮನ ಮೇಲೆ ಟಾರ್ಗೆಟ್ ಮಾಡೋಕ್ಕಲ್ಲ. ನನ್ನ ತಂದೆ ಮಂತ್ರಿ ಸ್ಥಾನವನ್ನು ತಪ್ಪಿಸ್ಬೇಕು, ಅವ್ರ ಮೇಲೆ ಟಾರ್ಗೆಟ್ ಮಾಡಬೇಕು, ಅವ್ರ ಮೇಲೆ ಗೂಬಾ ಕೂರಿಸ್ಬೇಕು ಅಂತ ಇದನ್ನು ಮಾಡಿದ್ದಾರೆ. ಮಾಧ್ಯಮ ಮಿತ್ರರೇ, ನಾನು ಒಬ್ಬ ಒಳ್ಳೆ ಮಗನಂತೂ ಆಗೋಕ್ಕಾಗಿಲ್ಲ. ಎಲ್ಲ ರೀತಿಯಲ್ಲಿ ಯಾವಾಗಾದರೂ ನನ್ನ ತಂದೆ. ಶಾಸಕ ಎನ್ಎ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿಯ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಚಾಮರಾಜನಗರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ಕಾಂಗ್ರೆಸ್ನವರ ಮನೆ ಮೇಲಷ್ಟೇ ದಾಳಿ ಮಾಡ್ತಾರೆ, ಬಿಜೆಪಿಯವರ ಮೇಲೆ ದಾಳಿ ಮಾಡ್ತಾರಾ? ಕಾಂಗ್ರೆಸ್ನವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಬಿಟ್ಕಾಯಿನ್ ವಿಚಾರವಾಗಿ ದಾಳಿ ಮಾಡಿದ್ದಾರೆ, ರಾಜಕೀಯವಾಗಿ ಮಾಡಿದ್ದಾರೆ, ಏನು ತೊಂದರೆ ಆಗಲ್ಲ, ಮಾಡ್ಲಿ ಬಿಡ್ಲಿ ಅಂತ ಹೇಳಿದರು. ಇದೇ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾಸಕ ಹ್ಯಾರಿಸ್ ಅವರ 2 ಮಕ್ಕಳ ಮನೆಗಳ ಮೇಲೆ ಇಡಿ ದಾಳಿಯಾಗಿದೆ. ಒಳಗಿನ ವಿಚಾರಗಳು ನಮಗೆ ತಿಳಿದಿಲ್ಲ. ದಾಳಿ ಬಗ್ಗೆ ಇಡಿ ಅವರೇ ಹೇಳಬೇಕು, ಪ್ರೆಸ್ ನೋಟು ಹೊರಡಿಸಬೇಕು. ಸರ್ಕಾರ ಈ ಹಿಂದೆಯೇ SIT ರಚಿಸಿತ್ತು. SIT ಅವರು ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಅಂದಿದ್ದಾರೆ. ಆದರೆ ನಿರ್ದಿಷ್ಟವಾಗಿ ಬಿಟ್ಕಾಯಿನ್ ಪ್ರಕರಣದಲ್ಲಿ ದಾಳಿ ಆಗಿದ್ದು ಅಂತ ಇಡಿ ಅವರೇ ಹೇಳಬೇಕು ಅಂತ ಹೇಳಿದ್ದಾರೆ. ಶಾಸಕ ಎನ್ಎ ಹ್ಯಾರಿಸ್ ಮನೆ ಮೇಲೆ ಇಡಿ ದಾಳಿ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಚಾಮರಾಜನಗರದಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಸರ್ಕಾರದವರು ಕಾಂಗ್ರೆಸ್ರವರ ಮನೆ ಮೇಲಷ್ಟೇ ದಾಳಿ ಮಾಡ್ತಾರೆ, ಬಿಜೆಪಿಯವರ ಮನೆ ಮೇಲೆ ದಾಳಿ ಮಾಡ್ತಾರಾ? ಕಾಂಗ್ರೆಸ್ನವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯಿಸಿದ್ದು, ಬಿಟ್ಕಾಯಿನ್ ವಿಚಾರವಾಗಿ ಮೇಲಿಂದ ಮೇಲೆ ದಾಳಿ ಮಾಡಿದ್ದಾರೆ, ರಾಜಕೀಯವಾಗಿ ದಾಳಿ ಮಾಡಿದ್ದಾರೆ, ಏನ್ ತೊಂದರೆ ಆಗಲ್ಲ, ಮಾಡ್ಲಿ ಬಿಡಿ ಅಂದಿದ್ದಾರೆ. ಬಿಟ್ಕಾಯಿನ್ ಹಗರಣ ಸಂಬಂಧ ಹ್ಯಾಕರ್ ಶ್ರೀಕಿ ಮನೆ ಮೇಲೆ ನಡೀತಾ ಇದ್ದ ಇಡಿ ದಾಳಿ ಬಹುತೇಕ ಅಂತ್ಯ ಆಗ್ತಾ ಇದೆ. ಇಡಿ ಅಧಿಕಾರಿಗಳಿಂದ ಸದ್ಯ ಮಹಜರು ಪ್ರಕ್ರಿಯೆ ನಡೆಸಲಾಗ್ತಾ ಇದೆ. ಸತತ 36 ಗಂಟೆಗಳ ಕಾಲ ಒಟ್ಟು 14 ಇಡಿ ಅಧಿಕಾರಿಗಳು ಶ್ರೀಕಿ ಮನೆಯಲ್ಲಿ ಪರಿಶೀಲನೆ ಮಾಡಿದ್ದು, ಬಿಟ್ಕಾಯಿನ್ ಹ್ಯಾಕ್ ಮಾಡ್ತಾ ಇದ್ದ ಶ್ರೀಕಿ ಬೇರೆ ಬೇರೆಯವರ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡ್ತಿದ್ದ, ಆ ಹಣದಿಂದ ಮೋಜು ಮಸ್ತಿ ಮಾಡ್ತಿದ್ರು ಅನ್ನುವ ಆರೋಪ ಇದೆ. ರಾಜಕೀಯ ಸುದ್ದಿಗಳನ್ನ ನೋಡೋಣ. ಸಿಎಂ ಸಿದ್ದರಾಮಯ್ಯ ಅಸಹಾಯಕರಾಗಿದ್ದಾರೆ ಎನ್ನೋ ವಿಚಾರದ ಬಳಿಕ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಇಷ್ಟೊಂದು ಅಸಹಾಯಕರಾಗಿದ್ದಾರೆ ಅನ್ನೋದನ್ನ ನೋಡಿದ್ರೆ ಅವರಿಗೆ ಯಾರಾದರೂ ಮಾಟ ಮಂತ್ರ ಮಾಡಿದ್ದಾರೋ ಏನೋ ಅನ್ನಿಸ್ತಾ ಇದೆ. ಯಾರು ಮಾಡಿರಬಹುದು ಅನ್ನೋದನ್ನ ನಾನು ತನಿಖೆ ಮಾಡಿಸ್ತಾ ಇದ್ದೀನಿ. ಗಟ್ಟಿಯಾಗಿ ನಿಲ್ಲಿ ಅಂತ ಹೇಳಿಸಿಕೊಳ್ಳುವಷ್ಟು ಅಸಹಾಯಕತೆ ಸಿಎಂಗೆ ಬಂದಿಲ್ಲ. ಹಿಂದೆ ನಾನು ಚುನಾವಣೆಗೆ ನಿಲ್ಲುವಾಗ ನಮ್ಮ ಹಳೆ ಮನೆ ಸುತ್ತಲೂ ಹಳದಿ ನೀರು ಹಾಕಿ ಮಾಟ ಮಂತ್ರ ಮಾಡ್ತಾ ಇದ್ರು ಅಂತ ರಾಜಣ್ಣ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಈಗ ಕಾಂಪ್ರಮೈಸ್ ಪಾಲಿಟಿಕ್ಸ್ ಮಾಡ್ತಿದ್ದಾರೆ ಅಂತ ಮೈಸೂರಲ್ಲಿ ಸಚಿವ ಜಾರಕಿಹೊಳಿ ಹೇಳಿದ್ದಾರೆ. ಕಾಂಪ್ರಮೈಸ್ ಪಾಲಿಟಿಕ್ಸ್ ಈಗ ಅನಿವಾರ್ಯವಾಗಿದೆ. ಎಲ್ಲಾ ಟೈಮಲ್ಲೂ ಒಂದೇ ರೀತಿ ಬಿಗಿಯಾದ ರಾಜಕಾರಣ ಮಾಡೋದಿಕ್ಕಾಗಲ್ಲ. ಇದೇ ವೇಳೆ ಮುಸ್ಲಿಂ ನಾಯಕರ ಮೇಲೆ ನೋಟಿಸ್ ಕೊಡೋದನ್ನ ಮೊದಲು ನಿಲ್ಲಿಸಿ ಅಂತ ಸಚಿವ ಜಮೀರ್ ಪರ ಸತೀಶ್ ಜಾರಕಿಹೊಳಿ ಬ್ಯಾಟ್ ಬೀಸಿದ್ದಾರೆ.
ಒಂದು ಸಮುದಾಯದ ವಿರುದ್ಧ ಹಗೆ ಸಾಧಿಸಲಾಗ್ತಾ ಇದೆ ಅಂತ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಪತ್ರ ಬರೆದಿರುವ ವಿಚಾರವಾಗಿ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ. ಯಾರೂ ಹಾಗೆ ಸಾಧಿಸ್ತಾ ಇಲ್ಲ. ಪಕ್ಷದ ಶಿಸ್ತು ಎಲ್ಲರಿಗೂ ಒಂದೇ. ಶಿಸ್ತನ್ನು ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಆದರೆ ಜಮೀರ್ ಅಹಮದ್ ಖಾನ್ ಹಾಗೂ ರಾಜಣ್ಣ ಪ್ರಕ್ರಿಯೆ ಪಾಲಿಸಬೇಕಿತ್ತು ಅಂದಿದ್ದಾರೆ. ಮುಸ್ಲಿಂ ಸಂಘಟನೆಗಳಿಂದ ರಾಹುಲ್ ಗಾಂಧಿಗೆ ಪತ್ರದ ವಿಚಾರವಾಗಿ ಮಾತಾಡಿರುವ ಪರಮೇಶ್ವರ್, ರಾಹುಲ್ ಗಾಂಧಿ ಅವರು ಪರಿಶೀಲನೆ ಮಾಡ್ತಾರೆ. ನಾವು ಯಾವಾಗಲೂ ಅಲ್ಪಸಂಖ್ಯಾತರಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದೇವೆ, ರಾಜ್ಯಸಭೆಯಲ್ಲೂ ಕೊಟ್ಟಿದ್ದೇವೆ, ಪರಿಷತ್ ಸದಸ್ಯರನ್ನಾಗಿ ಮಾಡಿದ್ದೇವೆ. ಪಕ್ಷ ಶಾಮ್ನೂರ್ ಮೊಮ್ಮಗ ಸಮರ್ಥಿಗೆ ಟಿಕೆಟ್ ಕೊಡ್ತು. ಸಾಮಾನ್ಯವಾಗಿ ಯಾರಾದರೂ ತೀರ್ಕೊಂಡ್ರೆ ಅವರ ಕುಟುಂಬದವರಿಗೆ ಟಿಕೆಟ್ ಕೊಡ್ತೀವಿ. ಹಾಗಂತ ಅಲ್ಪಸಂಖ್ಯಾತರು ಟಿಕೆಟ್ ಕೇಳಿದ್ದು ತಪ್ಪೇನಿಲ್ಲ. ಏನೇ ಇದ್ರೂ ಪಕ್ಷದಲ್ಲಿ ಚರ್ಚಿಸಿ ಸರಿ ಮಾಡ್ಕೋತೇವೆ ಅಂತ ಹೇಳಿದ್ದಾರೆ. ಕೋವಿಡ್ ವೇಳೆ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿದ್ದ ಆಕ್ಸಿಜನ್ ದುರಂತದ ಸಂತ್ರಸ್ತರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಉದ್ಯೋಗ ನೀಡಿ ನೇಮಕಾತಿ ಪತ್ರ ವಿತರಿಸಿದೆ. ಗುಂಡ್ಲುಪೇಟೆಯಲ್ಲಿ ನಡೆದ ಸಮಾರಂಭದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ 25 ಸಂತ್ರಸ್ತರಿಗೆ ಉದ್ಯೋಗದ ನೇಮಕಾತಿ ಪತ್ರ ವಿತರಿಸಿದ್ದಾರೆ. ಈ ಕುರಿತು ಡಿಸಿಎಂ ಡಿಕೆಶಿ ಮಾತನಾಡಿದ್ದು, ಇವತ್ತು ನನಗೆ ಅತಿ ಹೆಚ್ಚು ಸಂತೋಷದ ದಿನ. ಕೊಟ್ಟ ಭರವಸೆ ಈಡೇರಿಸಿದ್ದೇವೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 33 ಜನ ದುರ್ಮರಣ ಹೊಂದಿದ್ರು. ಸಂತ್ರಸ್ತರ ತಾಯಂದಿರ ಮೊಗದಲ್ಲಿ ನಗು ಮೂಡಿ ನಮ್ಮ ಬದುಕು ಸಾರ್ಥಕ ಅನ್ನಿಸ್ತಾ ಇದೆ ಅಂದ್ರು. ಇವತ್ತು ತಮಿಳುನಾಡಲ್ಲಿ ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ಕೊನೆ ದಿನ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿವಾದಿತ ಹೇಳಿಕೆ ಕೊಟ್ಟರು. ಪ್ರಧಾನಿ ಮೋದಿಯವರನ್ನ ಭಯೋತ್ಪಾದಕ ಅಂತ ಖರ್ಗೆ ಕರೆದಿದ್ದಾರೆ. ಎಐಎಡಿಎಂಕೆ ಬಿಜೆಪಿ ಮೈತ್ರಿಕೂಟ ಟೀಕಿಸುವ ಭರದಲ್ಲಿ ಖರ್ಗೆ ಈ ರೀತಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಎಐಎಡಿಎಂಕೆ ಅವರು ಮೋದಿ ಜೊತೆ ಹೇಗೆ ಸೇರ್ತಾರೆ? ಮೋದಿ ಒಬ್ಬ ಭಯೋತ್ಪಾದಕ, ಸಮಾನತೆಯಲ್ಲಿ ನಂಬಿಕೆ ಇಡದ ವ್ಯಕ್ತಿ. ಬಿಜೆಪಿ ಸಮಾನತೆ ಮತ್ತು ನ್ಯಾಯದಲ್ಲಿ ನಂಬಿಕೆ ಇಟ್ಟಿಲ್ಲ ಅಂತ ಹೇಳಿದ್ದಾರೆ. ಇನ್ನು ವಿವಾದದ ಬಳಿಕ ಖರ್ಗೆ ಉಲ್ಟಾ ಹೊಡೆದಿದ್ದು, ಮೋದಿ ಭಯೋತ್ಪಾದಕ ಅಂತ ನಾನು ಹೇಳಲಿಲ್ಲ, ಮೋದಿ ಭಯ ಹುಟ್ಟಿಸ್ತಾರೆ ಅಂದಷ್ಟೇ ನಾನು ಹೇಳಿದ್ದೇನೆ ಅಂತ ಹೇಳಿದ್ರು. How can they join with Modi? He is a terrorist, and he won't believe in equality. ಪ್ರಧಾನಿ ನರೇಂದ್ರ ಮೋದಿಯನ್ನ ಭಯೋತ್ಪಾದಕ ಅಂದ ಖರ್ಗೆ ವಿರುದ್ಧ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಿಡಿಕಾರಿದ್ದಾರೆ. ಖರ್ಗೆ ವಿರುದ್ಧ ಹರಿಹಾಯ್ದಿರೋ ಮಾಜಿ ಸಿಎಂ ಬಿಎಸ್ವೈ ತೀರಾ ಕೆಳಮಟ್ಟದ ಹಾಗೂ ದುರಹಂಕಾರದ ಪರಮಾವಧಿ ಮಾತ್ರ ಅಲ್ಲ, ಕೊಳಕು ಹಾಗೂ ವಿಷಕಾರಿ ಮನಸ್ಥಿತಿ ಎಂದಿದ್ದಾರೆ. 3ನೇ ಬಾರಿಗೆ ಜನ ಪ್ರಧಾನಿಯಾಗಿ ಮೋದಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರು ಆದರೂ ತಿದ್ದಿಕೊಳ್ತಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೂಡಲೇ ಪ್ರಧಾನಿಯವರ ಕ್ಷಮೆ ಕೇಳಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಬಿಜೆಪಿ ಶಾಸಕ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಖರ್ಗೆ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದ ಸುದ್ದಿಗಳನ್ನು ನೋಡೋಣ. ಹಿಂದಿ ಭಾಷೆಗೆ ಗ್ರೇಡ್ ನೀಡುವ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ನಲ್ಲಿ ಹಿನ್ನಡೆಯಾಗಿದೆ. ಎಸ್ಎಸ್ಎಲ್ಸಿ ಹಿಂದಿ ಅಂಕದ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶ ಪ್ರಕಟಿಸಿದೆ. ಪ್ರಸಕ್ತ ಸಾಲಿಗೆ ಹಿಂದಿ ಭಾಷೆಗೆ ಗ್ರೇಡ್ ಬದಲು ಅಂಕ ನೀಡುವಂತೆ ಶಿಕ್ಷಣ ಇಲಾಖೆಗೆ ಹೈಕೋರ್ಟ್ ಸೂಚಿಸಿದೆ. ನ್ಯಾಯಮೂರ್ತಿ ಇಎಸ್ ಇಂದಿರೇಶ್ ಅವರಿದ್ದಂತಹ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆದಿದ್ದು, ಸರ್ಕಾರದ ಪರ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರು. ವಿಚಾರಣೆ ವೇಳೆ ಎಸ್ಎಸ್ಎಲ್ಸಿ ಪರೀಕ್ಷೆ ಅಧಿಸೂಚನೆ ಹೊರಡಿಸಿದಾಗಲೇ ಇದನ್ನ ಸ್ಪಷ್ಟಪಡಿಸಬೇಕಿತ್ತು. ನಿಯಮ ರೂಪಿಸುವ ಮುಂಚಿನ ಪರೀಕ್ಷೆಯ ಅಂಕ ಪದ್ಧತಿ ಬದಲಾವಣೆಗೆ ಸೂಕ್ತ ಅಲ್ಲ. 2025-26ನೇ ಸಾಲಿಗೆ ಹಿಂದಿ ಭಾಷೆಗೆ ಅಂಕ ನೀಡಲು ಹೈಕೋರ್ಟ್ ಆದೇಶಿಸಿದ್ದು, ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಪಿಐಎಲ್ ವಜಾಗೊಂಡಿದೆ. ಇನ್ನು ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದು, ಹೈಕೋರ್ಟ್ ಆದೇಶ ಕೊಟ್ಟಿದೆ. ನಾನು ಕೂಡ ಅಡ್ವೊಕೇಟ್ ಜನರಲ್ ಜೊತೆ ಮಾತನಾಡಿದ್ದೇನೆ. ಸಿಎಂಗೂ ಮಾಹಿತಿ ಕೊಟ್ಟಿದ್ದೇವೆ. ನಾಳೆ ಸಿಎಂ ಭೇಟಿ ಮಾಡಿ ಮಾತನಾಡ್ತೇವೆ. ಯಾವುದೇ ಕಾರಣಕ್ಕೂ ಮಕ್ಕಳು ಆತಂಕ ಪಡುವುದು ಬೇಡ. ಈಗಷ್ಟೇ ಆದೇಶ ಬಂದಿದೆ. ಆದೇಶದ ಪ್ರತಿ ಬರಬೇಕು. ಎಲ್ಲವನ್ನ ಪರಿಶೀಲನೆ ಮಾಡಿ ತೀರ್ಮಾನ ತಗೋತೀವಿ. ಎಸ್ಎಸ್ಎಲ್ಸಿ ಫಲಿತಾಂಶ ಹೆಚ್ಚು ವಿಳಂಬ ಆಗಲ್ಲ ಅಂದಿದ್ದಾರೆ. ಇನ್ನು ಸರ್ಕಾರದ ಈ ನಿಲುವನ್ನ ಶಾಸಕ ಸುರೇಶ್ ಕುಮಾರ್ ಖಂಡಿಸಿದ್ದಾರೆ. ಕನ್ನಡ ಪರ ಹೋರಾಟಗಾರ ರೂಪೇಶ್ ರಾಜಣ್ಣ ಸರ್ಕಾರದ ಪರ ಮಾತನಾಡಿದ್ದಾರೆ. ಸಿಇಟಿ 2026ಕ್ಕೆ ವಸ್ತ್ರ ಸಂಹಿತೆ ಜಾರಿ ಮಾಡಲಾಗಿದೆ. ಉದ್ದ ತೋಳುಗಳ ಡ್ರೆಸ್ ಧರಿಸಿ ಪರೀಕ್ಷೆಗೆ ಹಾಜರಾಗುವಂತಿಲ್ಲ. ಕಿವಿ, ತಲೆ ಮುಚ್ಚುವಂತಹ ಯಾವುದೇ ಉಡುಪುಗಳನ್ನು ಧರಿಸಿಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಬರಬಾರದು. ಮಂಗಳಸೂತ್ರ ಹೊರತುಪಡಿಸಿ ಯಾವುದೇ ಆಭರಣ, ಲೋಹದ ವಸ್ತುಗಳನ್ನು ಧರಿಸಬಾರದು. ಶೂ ಹಾಕೊಂಡು ಬರುವಂತಿಲ್ಲ. ಚಪ್ಪಲಿ, ಕಡಿಮೆ ಹಿಮ್ಮಡಿ ಇರುವ ಸ್ಯಾಂಡಲ್ಗಳನ್ನೇ ಹಾಕಬಹುದು. ಧಾರ್ಮಿಕ ಉಡುಪು ಧರಿಸಿ ಬರಲು ಇಚ್ಛಿಸುವವರು ಪರೀಕ್ಷೆ ನಡೆಯುವ 2 ಗಂಟೆ ಮೊದಲು ಬರಬೇಕು. ಅವರನ್ನು ಪ್ರತ್ಯೇಕವಾಗಿ ಪರಿಶೀಲನೆಗೆ ಒಳಪಡಿಸಿ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಡಲು ನಿರ್ಧರಿಸಲಾಗಿದೆ. ಕಳೆದ ವರ್ಷ ಜನಿವಾರ
ನಿರ್ಧಾರ ತೆಗೆಸಿದ್ದು ವಿವಾದ ಸೃಷ್ಟಿಸಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕುಂದಾಣ ಗ್ರಾಮದಲ್ಲಿ ರಾಗಿ ಬಣವೆಗೆ ಬೆಂಕಿ ಹಚ್ಚಿದ ಘಟನೆ ನಡೆದಿದೆ. ರಾಗಿ ಹುಲ್ಲಿನ ಬಣವೆ ಬೆಂಕಿಗೆ ಆಹುತಿಯಾಗಿದೆ. ರೈತ ಗೋಪಾಲ್ ಎನ್ನುವರಿಗೆ ಸೇರಿದ ಹುಲ್ಲಿನ ಬಣವೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ಬೇಸಿಗೆ ಕಾಲದಲ್ಲಿ ರಾಸುಗಳಿಗಾಗಿ ಸಂಗ್ರಹಿಸಿಟ್ಟಿದ್ದ ರಾಗಿ ಹುಲ್ಲಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ ಹುಲ್ಲಿನ ಬಣವೆ ಬೆಂಕಿಗೆ ಆಹುತಿಯಾಗಿದ್ದು ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಟ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿ ವಿರುದ್ಧ ದರ್ಶನ್ ಸಹೋದರ ದಿನಕರ್ ತೂಗ್ದೀಪ್ ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ್ ಗದಗ ಅಲಿಯಾಸ್ ಚೀಟರ್ ಮಲ್ಲು ಈತ ಒಬ್ಬ ವಂಚಕ. 8 ವರ್ಷದ ಹಿಂದೆ ನಮಗೂ ಹಣಕಾಸಿನಲ್ಲಿ ಮೋಸ ಮಾಡಿದ್ದಾರೆ. ನನ್ನ ಹೆಸರು ಮತ್ತು ದರ್ಶನ್ ಹೆಸರಿನ ಜೊತೆಗೆ ನಮ್ಮ ತೂಗುದೀಪ ಸಂಸ್ಥೆಯ ಹೆಸರನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದಿದ್ದಾರೆ. ಮೈಸೂರಲ್ಲಿ ವಿಶೇಷ ಮದುವೆಯೊಂದು ನಡೆದಿದೆ. 37 ವರ್ಷದ ಮಹಿಳೆಯನ್ನ 22 ವರ್ಷದ ಯುವಕ ಲವ್ ಮಾಡಿ ಮದುವೆಯಾಗಿದ್ದಾನೆ. 1 ವರ್ಷದ ಪ್ರೀತಿಯ ಬಳಿಕ 14 ವರ್ಷದ ಮಗನನ್ನ ಬಿಟ್ಟು 22 ವರ್ಷದ ಯುವಕನ ಜೊತೆಗೆ ಮಹಿಳೆ ಮದುವೆಯಾಗಿದ್ದಾರೆ. ದೇಶದ ಸುದ್ದಿಗಳನ್ನು ನೋಡೋಣ. ಪಶ್ಚಿಮ ಬಂಗಾಳ ವಿಧಾನಸಭೆ ಚುನಾವಣಾ ಅಖಾಡ ರಂಗೇರಿದೆ. ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನವಾದ ಇಂದು ಭರ್ಜರಿ ಮತಬೇಟೆ ಮಾಡಿದ್ದಾರೆ. ಕುಲ್ಟಿಯಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಮೇ 4ರ ಫಲಿತಾಂಶದ ಬಳಿಕ ಬಿಜೆಪಿ ಸರ್ಕಾರ ಎಲ್ಲ ಮಾಫಿಯಾವನ್ನ ಪತ್ತೆ ಮಾಡಲಿದೆ ಎಂದಿದ್ದಾರೆ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಿಲ್ಗೆ ಸೋಲು ಹಿನ್ನೆಲೆ ಏಪ್ರಿಲ್ 18ರಂದು ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಭಾಷಣ ಮಾಡಿದ್ರು. ಈಗ ಪ್ರಧಾನಿ ಮೋದಿಯವರ ಭಾಷಣದ ವಿರುದ್ಧ ಕಾಂಗ್ರೆಸ್ ಲೋಕಸಭಾ ಸ್ಪೀಕರ್ಗೆ ಹಕ್ಕುಚ್ಯುತಿ ನೋಟಿಸ್ ಸಲ್ಲಿಸಿದೆ. ಕೇರಳದ ತ್ರಿಶೂರ್ ಜಿಲ್ಲೆಯಲ್ಲಿ ಪಟಾಕಿ ಸಂಗ್ರಹಣಾ ಘಟಕದಲ್ಲಿ ಭಾರೀ ಬೆಂಕಿ ಅವಘಡ ಸಂಭವಿಸಿದೆ. 13 ಜನ ಮೃತಪಟ್ಟಿದ್ದು 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. 5 ಜನರ ಸ್ಥಿತಿ ಗಂಭೀರವಾಗಿದೆ. ಜಾತ್ರೆಯಲ್ಲಿ ಸಂಗ್ರಹಿಸಿಟ್ಟಿದ್ದಂತಹ ಪಟಾಕಿಗಳು ಸ್ಫೋಟಗೊಂಡು ಈ ದುರಂತ ಸಂಭವಿಸಿದೆ. ಉತ್ತರ ಪ್ರದೇಶದ ಪ್ರತಾಪ್ಗಢ್ನಲ್ಲಿ ಡೀಸೆಲ್ ತುಂಬಿದ ಟ್ಯಾಂಕರ್ ಪಲ್ಟಿಯಾಗಿದೆ. ಇಡೀ ಡೀಸೆಲ್ ರಸ್ತೆಗೆ ಚೆಲ್ಲಿದೆ. ರಸ್ತೆ ಪಾಲಾದ ಡೀಸೆಲ್ನಿಂದ ಹೊಂಡದಂತೆ ಸ್ಥಿತಿ ನಿರ್ಮಾಣ ಆಗಿದೆ. ಮಾಹಿತಿ ತಿಳಿದು ಸ್ಥಳೀಯ ಗ್ರಾಮಸ್ಥರು ಬಕೆಟ್ ಮತ್ತು ಕೊಡಗಳನ್ನು ಹಿಡಿದು ಸ್ಥಳಕ್ಕೆ ದೌಡಾಯಿಸಿ ಡೀಸೆಲ್ ತುಂಬಿಕೊಂಡು ಹೋಗಿದ್ದಾರೆ. ಅಂತಾರಾಷ್ಟ್ರೀಯ ಸುದ್ದಿ ನೋಡೋಣ. ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಅಂತಿಮ ತೆರೆ ಬೀಳುವ ಸಾಧ್ಯತೆ ಇದೆ. ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ 2ನೇ ಸುತ್ತಿನ ಮಾತುಕತೆಗೆ ಕೌಂಟ್ ಡೌನ್ ಶುರುವಾಗಿದೆ. ಸಂಧಾನ ಸಭೆಯಲ್ಲಿ ಖುದ್ದು ಟ್ರಂಪ್ ಭಾಗಿಯಾಗುವ ಸಾಧ್ಯತೆ ಇದೆ. ಈಗಾಗಲೇ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಪಾಕಿಸ್ತಾನಕ್ಕೆ ಬಂದಿದ್ದು ಈ ಸಂಧಾನ ಸಭೆ ವಿಫಲ ಆಗುವ ಲಕ್ಷಣವೂ ಕಾಣಿಸ್ತಾ ಇದೆ. ಅಮೆರಿಕ ಜೊತೆ ಸಂಧಾನ ಸಭೆಯಲ್ಲಿ ಭಾಗಿಯಾಗಲು ಇರಾನ್ನಿಂದ ಯಾವುದೇ ಅಧಿಕಾರಿಗಳು ಭಾಗಿಯಾಗಿಲ್ಲ ಎನ್ನಲಾಗಿದೆ. ಭಾರತ ಚೀನಾ ನಡುವೆ ರದ್ದಾಗಿದ್ದ ವಿಮಾನಯಾನ ಸೇವೆ ಪುನರಾರಂಭ ಆಗಿದೆ. ಈ ಹಿನ್ನೆಲೆ ಚೀನಾದ ಅತಿದೊಡ್ಡ ಏರ್ ಚೀನಾ ವಿಮಾನಯಾನ ಸಂಸ್ಥೆ ಭಾರತಕ್ಕೆ ಸೇವೆ ಆರಂಭಿಸಿದೆ. ಈ ವಿಮಾನಗಳು ಬೀಜಿಂಗ್ ದೆಹಲಿ ನಡುವೆ ನೇರ ಹಾರಾಟವನ್ನು ನಡೆಸಲಿವೆ.